ನಾನು ಜನತಾದಳದ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ, ಹುಷಾರಾಗಿರಿ. ಈ ಪಾರ್ಟಿ ಇರೋದು ಸಿದ್ಧಾಂತಕ್ಕಲ್ಲ, ನೀತಿಗಲ್ಲ, ಕಾರ್ಯಕರ್ತರಿಗಲ್ಲ, ಜನತೆಗಲ್ಲ, ಬರೀ ಕುಟುಂಬಕ್ಕೆ ಮಾತ್ರ ಪಾರ್ಟಿ ಮಾಡಿಕೊಂಡಿದ್ದಾರೆ. ಇದನ್ನು ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಅದಕ್ಕೆ ನಿಮ್ಮ ಸ್ವಾಭಿಮಾನದ ಮತ ಇವತ್ತು ನಾವು ನಮ್ಮ ಸ್ಟಾರ್ ಚಂದ್ರು ವೆಂಕಟರಮಣಗೌಡರು ನಾಗಮಂಗಲದವರು ಹಸ್ತದ ಗುರುತನ್ನ ಎತ್ಕೊಂಡು ಬಂದಿದ್ದಾರೆ. ಈ ಹಸ್ತಕ್ಕೆ ಎಷ್ಟು ಶಕ್ತಿ ಇದೆ ಅಂತ ತಮ್ಗೆ ಗೊತ್ತಿದೆ. ನಾನು ಕುಮಾರಸ್ವಾಮಿಗೆ ದೇವೇಗೌಡರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನಿಮ್ಗೆ ಇಂಥ ಎಲ್ಲ ದೊಡ್ಡ ಏನು ಮಂಡ್ಯ ಜಿಲ್ಲೆ ನನ್ನ ಜಿಲ್ಲೆ ನನ್ನ ಜಿಲ್ಲೆ ನನ್ನ ಜಿಲ್ಲೆ ಅಂತಿದ್ರಲ್ಲ, ನೀವು ಈ ಜಿಲ್ಲೆಗೆ ಮಾಡಿದಂಥ ಯಾವ ಘನ ಕಾರ್ಯ ಅನ್ನೋದನ್ನ ದಯವಿಟ್ಟು ಬಿಡಿಸಿ ಹೇಳಬೇಕು. ಏನು ಮಾಡಿದಿರಿ ಅಂತ ಹೇಳ್ಬೇಕು, ಇಲ್ಲಿ ಏನು ಕಟ್ಟಿದಿರಿ ಅಂತ ಹೇಳ್ಬೇಕು, ಯಾವ ನೀರನ್ನು ಬರೋಕ್ಲಿಕ್ಕೆ ಅಂತರ್ಜಲ ಹೆಚ್ಚಲಿಕ್ಕೆ ಏನು ಮಾಡಿದಿರಿ. ಇಲ್ಲ ಕನ್ನಂಬಾಡಿ ಕಟ್ಟಿದ್ರೋ, ಇಲ್ಲ ಮೇಕೆದಾಟು ಕಟ್ಟಿದ್ರೋ, ಇಲ್ಲ ಹೇಮಾವತಿ ಕಟ್ಟಿದ್ರೋ. ಹೇಮಾವತಿ ಕಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ, ನೀರು ತರಲಿಕ್ಕೆ ಹೊಟ್ಟಿದ್ದು ಶ್ರೀಕಂಠಯ್ಯನವರು. ಇವತ್ತು ಕನ್ನಂಬಾಡಿ ಕಾಲ ಯಾರ ಕಾಲ? ಇದನ್ನೆಲ್ಲ ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ರೈತನ ಮಗ ಅಂತ ಬರೀ ಖಾಲಿ 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 ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ, ಬರೀ ಖಾಲಿ. ಏನಾಯ್ತು? ಈ ಸಂದರ್ಭದಲ್ಲಿ ತಮ್ಗೆ ನಾನು ಹೇಳ್ತಾ ಇದ್ದೇನೆ, 136 ಜನ ನೀವೆಲ್ಲ ಆಶೀರ್ವಾದ ಮಾಡಿದ್ರಿ. ಮಂಡ್ಯದಲ್ಲೂ ಕೂಡ ಈಗಾಗಲೇ ಒಂದು ಸೀಟ್ ಬಿಟ್ಟು ಇಲ್ಲಿ ಈ KR ಪೇಟೆ ಸೀಟ್ ಬಿಟ್ಟು ಎಲ್ಲ ಸೀಟ್ಗೆ ಆಶೀರ್ವಾದ ಮಾಡಿದ್ರಿ. ಆದರೆ ನಾವೇನು ಮಾಡಿದ್ವು ನಿಮಗೆ? ಈ ಬಡವರ ಬಗ್ಗೆ ಏನಾರು ಮಾಡಿ ಸಹಾಯ ಮಾಡಬೇಕು ಈ ಬಡವರಿಗೋಸ್ಕರ ಅಂತೇಳಿ 5 ಗ್ಯಾರಂಟಿಗಳನ್ನು ತಂದು 5 ಗ್ಯಾರಂಟಿಯಿಂದ ಏನಾಯ್ತು? ಎಲ್ಲ ನನ್ನ ತಾಯಂದಿರ ಬದುಕು ಹಸನಾಗ್ತಾ ಇದೆ. ಎಲ್ಲ ನಮ್ಮ ರೈತರು ಯಾರು ಕರೆಂಟ್ ಬಿಲ್ ಕಟ್ಟಂಗಿಲ್ಲ. 5 ಗ್ಯಾರಂಟಿ ಹೇಳ್ದೋ ನಿಮಗೆ, ಮಾತು ಕೊಟ್ಟಂತೆ ನುಡ್ದಂತೆ ನಡೆದೋ. ಇವತ್ತು ಅಂಥದ್ದು ಯಾವ್ದಾದ್ರು ಒಂದು ಕಾರ್ಯಕ್ರಮ ಇಲ್ಲ BJPಯವರಾಗಲಿ ಜನತಾದಳದವರಾಗಲಿ ಒಂದು ಅಂತ ಕಾರ್ಯಕ್ರಮ ತಮ್ಮ ಜೀವನದಲ್ಲಿ ಅಧಿಕಾರ ಇದ್ದಾಗ ಯಾರಿಗಾರು ಒಬ್ಬರಿಗೆ ಸಹಾಯ ಮಾಡೋದು ಹೇಳಿದ್ರೆ ನಾನು ಏನು ಬೇಕಾದ್ರೂ ಶಿಕ್ಷೆಗೆ ಒಳಗಾಗ್ತೇನೆ. ಏನು ಮಾಡಿದ್ರು, ಏನು ಅನುಕೂಲ ಮಾಡಿದ್ರು. ಅಧಿಕಾರ ಇದ್ದಾಗ ಏನು ಮಾಡೋಕ್ಕಾಗಲಿಲ್ಲ. ಈಗ ಅಧಿಕಾರ ಇಲ್ಲದೆ ಹೋದಾಗ ಏನು ಮಾಡೋಕ್ಕಾಗ್ತದೆ? ಓಲೆ ಧ್ವನಿ ಏನಾರು ಎತ್ತಿದ್ರ? ಒಂದು ಬಾರಿ ಕುಮಾರಸ್ವಾಮಿ ಪಾರ್ಲಿಮೆಂಟಲ್ಲಿ ಹಿಂದೆ MP ಆಗಿ ಹೋಗಿದ್ರಲ್ಲ, ಆಗೇನಾರು ಮಾತಾಡಿದ್ರ? ರೇವಣ್ಣ ಮಾತಾಡಿದ್ರ? ದೇವೇಗೌಡರು ಯಾವ್ದಾದ್ರು ವಿಚಾರನ ಮಾತಾಡಿದ್ರ? ಈಗ ಬಹಳ ಗಳಸ್ಯ ಕಂಠಸ್ಯ. ಇನ್ನು 1 ವರ್ಷದಿಂದ ಇದೇ ಪ್ರಧಾನಮಂತ್ರಿಗಳು ಬಂದು ಏನು ಹೇಳಿದ್ರು? ತಂದೆ ಮಗಂಗೆ ಹುಷಾರು ಅಂತ ಹೇಳಿದ್ರು. ಯಡಿಯೂರಪ್ಪ ನನಗೆ ಏನು ಹೇಳಿದ್ರು? ಹುಷಾರಿ, ತಂದೆ ಮಕ್ಕಳು ಹುಷಾರ, ನೀನು ಸಪೋರ್ಟ್ ಮಾಡಬೇಡ ಅಂತ ನನಗೆ ಹೇಳಿದ್ರು. ಈಗ ಎಂಥ ಪರಿಸ್ಥಿತಿ ಬಂದಿದೆ? ನಮ್ಮ ಗ್ಯಾರಂಟಿ ಜನರ ಬದುಕನ್ನು ಬದಲಾವಣೆ ಮಾಡ್ತಾ ಇದೆ. ನಿಮಗೆಲ್ಲ 5 ಗ್ಯಾರಂಟಿಗಳಲ್ಲಿ ಇವತ್ತು ನಾವು ಬೆಳಗಾಮಲ್ಲಿ ಮೊದಲನೇ ಗ್ಯಾರಂಟಿ ಘೋಷಣೆ ಮಾಡಿದೋ ಗೃಹ ಜ್ಯೋತಿ ಅಂತ. ಎಲ್ಲರಿಗೂ ಕೂಡ ಉಚಿತವಾಗಿ 200 ಯೂನಿಟ್ ಕರೆಂಟು ಸಿಗ್ತಾ ಇದೆ. ನಿಮ್ಗೆಲ್ಲ 0 ಬಿಲ್ ಬರ್ತಾ ಇದೆ ತಾನೇ? ಬರ್ತಾ ಇದೆಯೋ ಇಲ್ಲೋ? ಹೆಣ್ಮಕ್ಳು ನನ್ನ ತಾಯಂದಿರಿಗೆ 2ನೇ ಗ್ಯಾರಂಟಿ ಗೃಹಲಕ್ಷ್ಮಿ. ತಿಂಗಳಿಗೆ ಅಕೌಂಟ್ಗೆ ನೇರವಾಗಿ ಯಾವ ಮೀಡಿಯೇಟ್ರು ಇಲ್ಲ. 2,000 ರೂಪಾಯಿ ಬರ್ತಾ ಇದೆಯೋ ಇಲ್ಲೋ? ಕಷ್ಟಕ್ಕೆ ಅನುಕೂಲ ಆಗ್ತಾ ಇದೆಯೋ ಇಲ್ಲೋ? ಆಗ್ತಾ ಇದೆ. 3ನೇ ಗ್ಯಾರಂಟಿ ಅನ್ನಭಾಗ್ಯ 10 kg. ಸಿದ್ದರಾಮಯ್ಯನವರು ಹಿಂದಿನ ಸರ್ಕಾರದಲ್ಲಿ 5 ಗ್ಯಾರಂಟಿ, ಇದು ಒಂದು ಮೊದಲನೇದು ಅನ್ನಭಾಗ್ಯ ಅಂತ ಕೊಟ್ಟರು 5 kg. ಈಗ 10 kg ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಕೊಡಲ್ಲ ಅಕ್ಕಿ ಅಂದ್ರು, ತಗೋ ದುಡ್ಡು ಅಂತ ಅಂದ್ಬಿಟ್ಟು ಅದಕ್ಕೂ 5 kg ಅಕ್ಕಿ 5 kg ದುಡ್ಡು ಕೊಟ್ರು. 4ನೇ ಗ್ಯಾರಂಟಿ ಎಲ್ಲ ನನ್ನ ಹೆಣ್ಮಕ್ಳು ತಾಯಂದಿರು ಮಾವನ ಮನೆಗೆ ಹೋಗ್ಬೇಕು, ಅತ್ತೆ ಮನೆಗೆ ಹೋಗ್ಬೇಕು, ಮಕ್ಳು ಮನೆಗೆ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಫ್ರೀ ಬಸ್ ಅಂತ ಅನೌನ್ಸ್ಮೆಂಟ್ ಮಾಡ್ದು. ಎಲ್ಲರೂ ಇರ್ತದೆ ಯಾವ್ದಾರು ರಾಜ್ಯದಲ್ಲಿ ಇಂಥ ಕಾರ್ಯಕ್ರಮ ಎಲ್ಲೂ ಇಲ್ಲ.